ಅಧಿವೇಶನ ಮುಗಿದ ಬೆನ್ನಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜಕೀಯವಾಗಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇವತ್ತು ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಭೇಟಿಯ ನಂತರ ಅವರು ಮಾತನಾಡಿದ್ದಾರೆ. ಸರ್ಕಾರದಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ, ಆದಷ್ಟು ಬೇಗ ಇದು ಬಗೆಹರಿಯುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರು. ಡಾಕ್ಟರ್ ಜಿ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದ ನಂತರ ಮಾತನಾಡಿರೋದು, ಪಕ್ಷದಲ್ಲಿನ ಗೊಂದಲ ಬಗೆಹರಿಸಿಕೊಳ್ಳೋದಕ್ಕೆ ಖರ್ಗೆಯನ್ನು ಸೂಚನೆಯನ್ನ ಕೊಟ್ಟಿದ್ರು. ನಿನ್ನೆ ಖರ್ಗೆ ಅವರು ಹೇಳಿದ ನಂತರ ನಾವು ಗೌರವ ಕೊಡ್ತೀವಿ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಖರ್ಗೆ ಅವರು ನಿನ್ನೆ ಹೇಳಿದ್ದು ಸ್ಥಳೀಯ ಸಮಸ್ಯೆ ಇದು, ಸ್ಥಳೀಯವಾಗಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ. ಖರ್ಗೆ ಅವರು ಯಾವ ಸೂಚನೆ ಕೊಡ್ತಾರೋ ಗೊತ್ತಿಲ್ಲ. ಅವ್ರು ಆ ರೀತಿ ಹೇಳಿದ ನಂತರ ಗೊಂದಲವನ್ನು ಬಗೆಹರಿಸಿಕೊಳ್ಳೋದು ನಮ್ಮ ಕೆಲಸ, ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳಿದ ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ. ಸರ್ಕಾರದಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ, ಆದಷ್ಟು ಬೇಗ ಇದು ಬಗೆಹರಿಯುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರು. ಡಾಕ್ಟರ್ ಜಿ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದ ನಂತರ ಮಾತನಾಡಿರೋದು, ಪಕ್ಷದಲ್ಲಿನ ಗೊಂದಲ ಬಗೆಹರಿಸಿಕೊಳ್ಳೋದಕ್ಕೆ ಖರ್ಗೆಯನ್ನು ಸೂಚನೆಯನ್ನ ಕೊಟ್ಟಿದ್ರು. ನಿನ್ನೆ ಖರ್ಗೆ ಅವರು ಹೇಳಿದ ನಂತರ ನಾವು ಗೌರವ ಕೊಡ್ತೀವಿ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಖರ್ಗೆ ಅವರು ನಿನ್ನೆ ಹೇಳಿದ್ದು ಸ್ಥಳೀಯ ಸಮಸ್ಯೆ ಇದು, ಸ್ಥಳೀಯವಾಗಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ. ಖರ್ಗೆ ಅವರು ಯಾವ ಸೂಚನೆ ಕೊಡ್ತಾರೋ ಗೊತ್ತಿಲ್ಲ. ಅವ್ರು ಆ ರೀತಿ ಹೇಳಿದ ನಂತರ ಗೊಂದಲವನ್ನು ಬಗೆಹರಿಸಿಕೊಳ್ಳೋದು ನಮ್ಮ ಕೆಲಸ, ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳಿದ ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.